ಎಪಿಸೋಡ್ 4 ದೃಪದನ ಪ್ರತೀಕಾರ ಮತ್ತು ದೃಷ್ಟದ್ಯುಮ್ನನ ಜನನ. ಅವಮಾನ ಅದು ಮನುಷ್ಯನ ಮನಸ್ಸನ್ನು ಒಡೆದು ಹಾಕಬಹುದು, ಅಥವಾ ಅದೇ ಅವಮಾನ ಪ್ರತೀಕಾರದ ಅಗ್ನಿಯಾಗಿ ಹೊತ್ತಿಕೊಳ್ಳಬಹುದು. ದೃಪದ ಈಗ ಕೇವಲ ಒಬ್ಬ ರಾಜನಲ್ಲ, ಪ್ರತೀಕಾರದ ಸಂಕಲ್ಪವಾಗಿದ್ದನು. ಅವಮಾನವನ್ನು ಮರೆತಿಲ್ಲ. ಆ ದಿನದ ದರ್ಬಾರು, ಆ ಮಾತುಗಳು, ಆ ಕ್ಷಣ ಎಲ್ಲವೂ ಇನ್ನೂ ಅವನ ಮನಸ್ಸಿನಲ್ಲಿ ಜೀವಂತವಾಗಿತ್ತು. ಸ್ನೇಹವು ಸಮಾನರ ನಡುವೆ ಮಾತ್ರ, ಸ್ನೇಹವು ಸಮಾನರ ನಡುವೆ ಮಾತ್ರ. ಆ ಮಾತು ಈಗ ಅವನ ಹೃದಯದಲ್ಲಿ ಗಾಯವಾಗಿ ಉಳಿದಿತ್ತು. ಪ್ರತೀಕಾರದ ನಿರ್ಧಾರ. ದೃಪದನು ನಿರ್ಧರಿಸಿದನು, ನಾನು ಈ ಅವಮಾನವನ್ನು ಮರೆಯುವುದಿಲ್ಲ. ದ್ರೋಣಾಚಾರ್ಯನ ಅಂತ್ಯ ಆಗಲೇಬೇಕು. ಆದರೆ ಅವನಿಗೆ ತಿಳಿದಿತ್ತು, ದ್ರೋಣಾಚಾರ್ಯರನ್ನು ಸೋಲಿಸುವುದು ಸುಲಭವಲ್ಲ. ಮಹಾಯಜ್ಞದ ಸಿದ್ಧತೆ. ಆದ ಕಾರಣ ದೃಪದನು ಒಂದು ಮಹಾನ್ ಯಜ್ಞವನ್ನು ಮಾಡಲು ನಿರ್ಧರಿಸಿದನು. ದೇವತೆಗಳನ್ನು ಪ್ರಾರ್ಥಿಸಲು, ಒಂದು ಶಕ್ತಿಶಾಲಿ ಪುತ್ರನಿಗಾಗಿ. ಯಜ್ಞವೇದಿ ಸಿದ್ಧವಾಯಿತು. ಅಗ್ನಿ ಪ್ರಜ್ವಲಿಸಿತು. ಮಂತ್ರಗಳ ಧ್ವನಿ ಗಗನಕ್ಕೇರಿತು. ಆ ಮಹಾಯಜ್ಞದ ಅಗ್ನಿಯಿಂದ ಒಂದು ದಿವ್ಯ ಯೋಧ ಹೊರಬಂದನು. ಅವನ ಕಣ್ಣುಗಳಲ್ಲಿ ಜ್ವಾಲೆ, ಅವನ ಮುಖದಲ್ಲಿ ಧೈರ್ಯ. ಅವನು ಜನ್ಮದಿಂದಲೇ ಯೋಧ. ಅವನ ಹೆಸರು ದೃಷ್ಟದ್ಯುಮ್ನ. ಭವಿಷ್ಯದ ಘೋಷಣೆ. ಆಕಾಶವಾಣಿಯಾಯಿತು, ಈ ಯೋಧ ದ್ರೋಣಾಚಾರ್ಯರ ಮರಣಕ್ಕೆ ಕಾರಣನಾಗುವನು. ಈ ಮಾತು ಕೇಳಿದಾಗ ದೃಪದನ ಮುಖದಲ್ಲಿ ತೃಪ್ತಿ ಮೂಡಿತು. ಆ ಯಜ್ಞದಿಂದ ಇನ್ನೊಂದು ದಿವ್ಯ ರೂಪವೂ ಪ್ರತ್ಯಕ್ಷವಾಯಿತು. ಅಪ್ರತಿಮ ಸೌಂದರ್ಯ, ಅದ್ಭುತ ಶಕ್ತಿ. ಅವಳು ದ್ರೌಪದಿ. ಮುಂದೆ ಮಹಾಭಾರತದ ಕೇಂದ್ರ ಪಾತ್ರವಾಗುವಳು. ಒಂದು ಅವಮಾನ, ಒಂದು ಪ್ರತೀಕಾರ ಮತ್ತು ಒಂದು ಭವಿಷ್ಯದ ಯುದ್ಧಕ್ಕೆ ಆರಂಭ. ಈ ಕಥೆ ನಿಮ್ಮ ಮನಸ್ಸಿಗೆ ತಾಕಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದಿನ ಅರ್ಥಪೂರ್ಣ ಕಥೆಗಳನ್ನು ತಪ್ಪಿಸಿಕೊಳ್ಳಬೇಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಒಂದು ಒಳ್ಳೆಯ ಕಥೆ ಒಂದು ಜೀವನವನ್ನು ಬದಲಾಯಿಸಬಹುದು. ನಿಮ್ಮ ಬೆಂಬಲದಿಂದ ನಾವು ಇನ್ನಷ್ಟು ನೈತಿಕ ಮತ್ತು ಜೀವನವನ್ನು ಬದಲಾಯಿಸುವಂತಹ ವಿಡಿಯೋಗಳನ್ನು ರಚಿಸಲು ಸಾಧ್ಯವಾಗುತ್ತದೆ. ಈ ಪ್ರಯಾಣದ ಒಂದು ಭಾಗವಾಗಿರುವುದಕ್ಕೆ ಧನ್ಯವಾದಗಳು.